ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೀತಾ ಇದ್ದಂತಹ ಒಂದು ವಿಚಾರಣೆ ಜನವರಿ 20ಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನ ಜನವರಿ 20ಕ್ಕೆ ನಿಗದಿಪಡಿಸಿದ ಹೈಕೋರ್ಟ್. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೈಕೋರ್ಟ್ನ ಒಂದಷ್ಟು ಪ್ರೊಸೀಡಿಂಗ್ಸ್ ಅನ್ನ ಬೆಳಗ್ಗಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಈಗಾಗಲೇ ಸಿಎಂ ಪರ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ಜೊತೆಗೆ ದೇವರಾಜು ಪರ ವಕೀಲರಾಗಿರುವಂತಹ ದುಷ್ಯಂತ್ ದವೆ ಕೂಡ ವಾದವನ್ನ ಮಂಡಿಸಿದ್ರು. ದುಷ್ಯಂತ್ ದವೆ ಅವರು ಇನ್ಫ್ಯಾಕ್ಟ್ ವಿಚಾರಣೆಯನ್ನ ಮುಂದೂಡಿ ಜನವರಿಗೆ, ಆದ್ರೆ ನಮಗೆ ತನಿಖೆಗೆ ತಡೆಯನ್ನ ಕೊಡಿ, ತನಿಖೆ ಆದೇಶ ಏನಿದೆಯಲ್ಲ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ತನಿಖೆಯ ಆದೇಶ, ಅದಕ್ಕೆ ತಡೆಯನ್ನ ಕೊಡಿ ಅಂತ ಕೇಳಿದ್ರು. ಈಗ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ, ಬಟ್ ತಡೆಯನ್ನ ನೀಡಿದೆಯೋ ಇಲ್ವೋ ಅದು ಇನ್ನೆಷ್ಟು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇರುವಂತದ್ದು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿದೆ ಹೈಕೋರ್ಟ್. ವಿಚಾರಣೆಯನ್ನ ಜನವರಿ 20ಕ್ಕೆ ನಿಗದಿಪಡಿಸಿದೆ. ಜೊತೆಗೆ ಸ್ನೇಹಪೈ ಕೃಷ್ಣ ಅವರ ಪರ ವಕೀಲರಾಗಿರುವಂತವರು, ಅವರು ಕೂಡ ಹಿರಿಯ ವಕೀಲರು, ಈಗಾಗಲೇ ವಾದವನ್ನ ಮಂಡಿಸಿದ್ರು. ಮಣಿಂದರ್ ಸಿಂಗ್ ಅವರು, ಇಲ್ಲಿ ಸಿಎಂ ಆಗಲಿ ಅಥವಾ ದೇವರಾಜು ಆಗಲಿ ಪರಸ್ಪರ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಬಟ್ ಅಫ್ಕೋರ್ಸ್ ನಮಗೆ ನೋಟಿಸ್ ಜಾರಿ ಆದರೆ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ವಾದವನ್ನು ಮಂಡಿಸ್ತೀವಿ, ಕೋರ್ಟ್ಗೆ ಗಮನಕ್ಕೆ ತರ್ತೀವಿ ಅನ್ನುವಂಥ ಒಂದು ಮಾತನ್ನ ಮಣಿಂದರ್ ಸಿಂಗ್ ಅವರು ಹೇಳಿದರು. ನಮಗೆ ನೋಟಿಸ್ ಜಾರಿ ಆಗಬೇಕು, ಅದಾದ ನಂತರ ನಾವು ಉತ್ತರವನ್ನು ಕೊಡ್ತೀವಿ ಅಂತೇಳಿ. ಅದರಂತೆ ಈಗ ಪ್ರತಿವಾದಿಗಳಿಗೆ ನೋಟಿಸ್ ಕೂಡ ಹೈಕೋರ್ಟ್ ಜಾರಿಗೊಳಿಸಿದೆ, ಅದಕ್ಕೆ ಆದೇಶವನ್ನು ಕೂಡ ನೀಡಿದೆ. ಇನ್ನು ವಿಚಾರಣೆಯನ್ನು ಜನವರಿ 20ಕ್ಕೆ ನಿಗದಿಪಡಿಸಿದೆ. ಆದರೆ ದುಷ್ಯಂತ್ ದವೆ ಅವರು ಕೇಳ್ತಾ ಇದ್ದಂಥ ಒಂದು ವಿಚಾರ, ಕೇವಲ ನೋಟಿಸ್ ನೀಡಿ ವಿಚಾರಣೆಯನ್ನ ಮುಂದೂಡ್ಬಿಟ್ರೆ ಅದು ಸಾಕಾಗೋದಿಲ್ಲ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಯಾಕಂದ್ರೆ ತನಿಖೆಗೆ ಈಗಾಗಲೇ ಆದೇಶ ಸಿಕ್ಬಿಟ್ಟಿದೆ ಹೈಕೋರ್ಟ್ನಿಂದ. ಲೋಕಾಯುಕ್ತ ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಸಿಎಂ ಅವರ ಒಂದು ವಿಚಾರಣೆ ಆಗಿದೆ, ದೇವರಾಜು ಅವರನ್ನ ಕೂಡ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ, ಸಿಎಂ ಪತ್ನಿಯವರ ವಿಚಾರಣೆ ಕೂಡ ಆಗಿದೆ. ಹೀಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ವಿಚಾರಣೆಗೆ ಹಾಜರುಪಡಿಸಲಾಗ್ತಾ ಇದೆ. ಎಲ್ಲೊಂದ್ ಕಡೆ ಈಗ ದೇವರಾಜು ಅವರಿಗೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ. ಯಾಕಂದ್ರೆ ವಿನಾಕಾರಣ ಅವರು ಈ ಕೇಸ್ನಲ್ಲಿ ಏನು ಸಂಬಂಧ ಇಲ್ಲದೆ ಇದ್ರೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಹಾಗಾಗಿ ಅವರಿಗೆ ರಕ್ಷಣೆ ಸಿಗಬೇಕು. ಸೊ ಹಾಗಾಗಿ ತನಿಖೆಗೆ ನಾವು ತಡೆಯನ್ನ ಕೇಳ್ತಾ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನ ದುಷ್ಯಂತ್ ದವೆ ಅವರು ಹೇಳಿದ್ರು. ಬಟ್ ಈಗ ಹೈಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡೋದಕ್ಕೆ ಆದೇಶವನ್ನ ನೀಡಿದೆ. ಬಟ್ ಜನವರಿ 20ಕ್ಕೆ ಈಗ ಏನು ಮುಂದೂಡಿದೆ, ಬಟ್ ಆದೇಶಕ್ಕೆ ತಡೆ ನೀಡುತ್ತಾ? ಸೊ ಅದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ. ಯಾಕಂದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ. ನೋಟಿಸ್ ಜಾರಿ ಸಂಬಂಧ ಈಗ ಆದೇಶವನ್ನ ನೀಡ್ತಾ ಇದೆ ಹೈಕೋರ್ಟ್, ಬರೆಸ್ತಾ ಇದೆ ಈಗ ವಿಭಾಗೀಯ ಪೀಠ, ಈಗ ನೋಟಿಸ್ ಕೊಡಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಇರುವಂತಹ ಒಂದು ವಿಚಾರ, ತಡೆ ಸಿಗುತ್ತಾ ಇಲ್ವಾ? ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನೋಟಿಸ್ ಜಾರಿ ಸಂಬಂಧ ಆದೇಶವನ್ನ ನೀಡ್ತಾ ಇರುವಂತಹ ಹೈಕೋರ್ಟ್ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದರ ಸಂಬಂಧ ಇದೀಗ ಆದೇಶವನ್ನ ಹೊರಡಿಸ್ತಾ ಇದೆ ಹೈಕೋರ್ಟ್. ಅದರ ಪ್ರಕ್ರಿಯೆಗಳು ನಡೀತಾ ಇದೆ ಕೋರ್ಟ್ನಲ್ಲಿ. ಪ್ರತಿವಾದಿಗಳಿಗೂ ಕೂಡ ಅಲ್ಲಿ ವಾದವನ್ನ ಮಂಡಿಸೋದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ತೆಗೆದುಕೊಳ್ತಾರೆ. ವಿಚಾರಣೆಯನ್ನ ಜನವರಿ 20ಕ್ಕೆ ಹೈಕೋರ್ಟ್ ನಿಗದಿಪಡಿಸಿದೆ. ಆ ನಡುವೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಸೊ ಅವರು ತಮ್ಮ ವಾದವನ್ನ ಮುಂದಿಡಬಹುದು. ಏನಿದೆ ಇವತ್ತಿನ ವಾದವನ್ನ ಗಮನಿಸಿದೀರಾ, ಏನಾಗಿದೆ ಅಂತ ಇವತ್ತು ಕೋರ್ಟ್ನಲ್ಲಿ? ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದೇ ತಪ್ಪು, ಯಾವುದೇ ರೀತಿಯಾದಂತಹ ನಿಯಮಾವಳಿಗಳ ಒಂದು ಪಾಲನೆ ಆಗೇ ಇಲ್ಲ, ಬಯಾಸ್ಡ್ ಆಗಿ ಇವ್ರು ಕೊಟ್ಟಿದ್ದಾರೆ ಅನುಮತಿಯನ್ನ ಅನ್ನುವಂಥ ರೀತಿಯಲ್ಲಿ ಸಿಎಂ ಪರ ವಕೀಲರು ಹಾಗೆ ರಾಜ್ಯ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೀಗ ಪ್ರತಿವಾದಿಗಳಿಗೆ ಇವತ್ತಿನ ದಿನ ನೋಟಿಸ್ ಹೋಗಿದೆ. 20ಕ್ಕೆ ಮತ್ತೆ ವಿಚಾರಣೆ ಇರುತ್ತೆ ಹೈಕೋರ್ಟ್ನಲ್ಲಿ. ವಿಚಾರಣೆಯ ದಿನಾಂಕವನ್ನ ಜನವರಿ 20ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತಿನ ದಿನ ಒಂದು ರಿಲೀಫ್ ಸಿಗ್ತಾ ಅಂತ ಸಿದ್ದರಾಮಯ್ಯನವರಿಗೆ? ಮುಂದೂಡಿದೆ ಖಂಡಿತ. ಅಫ್ಕೋರ್ಸ್ ಜನವರಿ 20ಕ್ಕೆ ಈಗ ವಿಚಾರಣೆ ಮುಂದಕ್ಕೆ ಹೋಗಿದೆ. ಆದ್ರೆ ಒಂದು ಮೇಜರ್ ರಿಲೀಫ್ ಅನ್ನುವಂಥದ್ದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತನಿಖೆಗೆ ತಡೆ ಸಿಕ್ಬಿಟ್ರೆ ಅಂತ ಹೇಳಿ. ಯಾಕಂದ್ರೆ ದುಷ್ಯಂತ್ ದವೆ ಅವರು ತಮ್ಮ ವಾದದ ಆರಂಭದಿಂದ ಅಂತ್ಯದವರೆಗೂ ಕೂಡ ಅವ್ರು ಅದನ್ನೇ ಹೇಳ್ತಾ ಬಂದ್ರು, ಜನವರಿಯಲ್ಲಿ ನೀವು ಇಡೀ ಬೇಕಾದ್ರೆ ವಿಚಾರಣೆನ 3 ದಿನ ನಮಗೆ ವಾದ ಮಂಡನೆಗೆ ಅವಕಾಶ ಕೊಡಿ, ಜೊತೆಗೆ ನಾವೇನ್ ತಡೆಯಾಜ್ಞೆ ಕೋರಿ ಕೇಳ್ತಾ ಇದೀವಿ, ಮನವಿ ಕೇಳ್ತಾ ಇದೀವಿ, ಅದನ್ನು ಕೂಡ ನೀವು ನೋಟ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ದುಷ್ಯಂತ್ ದವೆ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಇಡೀ ಪ್ರೊಸೀಡಿಂಗ್ಸ್, ಕೋರ್ಟ್ನ ಪ್ರೊಸೀಡಿಂಗ್ಸ್ನ ನಮ್ಮ ಗಮನಿಸ್ತಾ ಹೋದ್ರೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೇನಂತ ಹೇಳಿದ್ರೆ, ಒಂದು ಕಪಿಲ್ ಸಿಬಲ್ ಅವರ ಒಂದು ವಾದ. ಸೊ ಕಪಿಲ್ ಸಿಬಲ್ ಅವರು 17A ಅಡಿಯಲ್ಲಿ ಏನ್ ರಾಜ್ಯಪಾಲರು ಆದೇಶವನ್ನ ಕೊಟ್ಟಿದ್ದಾರೆ ಅದು ಸರಿಯಲ್ಲ ಅನ್ನುವಂಥ ಒಂದು ವಾದದ ಜೊತೆಗೆ ರಾಜ್ಯಪಾಲರಿಗೆ ಆದೇಶ ಕೊಡೋ ಅಧಿಕಾರನೇ ಇಲ್ಲ ಅಂತ ಹೇಳ್ಬಿಟ್ರು. ಇನ್ನು ದೇವರಾಜು ಮೇಲ್ಮನವಿ ಸಲ್ಲಿಕೆಗೆ ಅನುಮತಿಯನ್ನ ಕೇಳಿದ್ದಾರೆ. ರಿಟ್ ಅರ್ಜಿಯಲ್ಲಿ ಪ್ರತಿವಾದಿಯಾಗಿಲ್ಲದೆ ಇರೋದ್ರಿಂದಾಗಿ ಅನುಮತಿ ಕೇಳಿದ್ದಾರೆ. ಸೊ ನೋಟಿಸ್ ಜಾರಿ ಸಂಬಂಧ ಆದೇಶ ನೀಡ್ತಾ ಇದೆ ಈಗ ಹೈಕೋರ್ಟ್. ದೇವರಾಜು ಅವರ ಮೇಲ್ಮನವಿ ಸಲ್ಲಿಕೆಗೆ ಅನುಮತಿಯನ್ನ ಅವ್ರು ಕೇಳಿರುವಂಥದ್ದು.
ಅಂದ್ರೆ ಈಗ ತಡೆಯಾಜ್ಞೆಗೆ ಏನ್ ಮೇಲ್ಮನವಿಯನ್ನ ಏನ್ ಸಲ್ಲಿಸಿದಾರಲ್ಲ ಅದನ್ನು ಕೂಡ ಆಲಿಸಬೇಕು, ಅದನ್ನ ಕೂಡ ನಮ್ಮ ಮನವಿಯನ್ನ ಕೂಡ ಇದರಲ್ಲಿ ನೀವು ಆಡ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ದುಷ್ಯಂತ್ ದವೆ ಅವರು ಕೇಳಿರುವಂತಹ ಒಂದು ವಿಚಾರ. ಎಸ್, ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಒಂದು ಪ್ರೊಸೀಡಿಂಗ್ಸ್ ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ. ಒಂದು, ಸಿಬಲ್ ಅವರು ಹೇಳಿದಂತಹ ಒಂದು ಮಾತು, ರಾಜ್ಯಪಾಲರು ಸಿಎಂ ನ ಆಯ್ಕೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಸೊ ಸುಪ್ರೀಂ ಕೋರ್ಟ್ ಕೂಡ ತಮ್ಮ ತೀರ್ಪುಗಳಲ್ಲಿ ಒಂದಷ್ಟು ಉಲ್ಲೇಖ ಮಾಡಿರೋ ಹಾಗೆ ಯಾರು ಅಪಾಯಿಂಟ್ ಮಾಡ್ತಾರೋ, ಈಗ ಅಧಿಕಾರಿಗಳಿಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೋ ಅಂಥವ್ರು ಅವರಿಗೆ ಅವರ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನ ನೀಡಬಹುದು. ಬಟ್ ಸಿಎಂ ನ ಆಯ್ಕೆ ಮಾಡುವಂಥವ್ರು ರಾಜ್ಯಪಾಲರು ಅಲ್ಲದೆ ಇರೋದ್ರಿಂದಾಗಿ ಸೊ ಹೇಗೆ ರಾಜ್ಯಪಾಲರು ಆದೇಶ ಕೊಡೋಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಸಿಬಲ್ ಅವರು ಕೇಳಿದ್ರು. ಇನ್ನೊಂದು ಕಡೆ ದುಷ್ಯಂತ್ ದವೆ ಅವರು, ನಮ್ಮ ಕಕ್ಷಿದಾರ ದೇವರಾಜು ಅವರು ಇದರಲ್ಲಿ ಪಾತ್ರನೇ ಇಲ್ಲ, ಹೇಗೆ ನೀವು ಇವ್ರನ್ನ ಆರೋಪಿಯಾಗಿ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಸೊ ಹೀಗೆ ಕೋರ್ಟ್ನಲ್ಲಿ ನಡೆದಂತಹ ಒಂದು ಪ್ರೊಸೀಡಿಂಗ್ಸ್ ಈಗ ಜನವರಿ 20ಕ್ಕೆ ವಿಚಾರಣೆ ಮುಂದೂಡಲಾಗಿದೆ.